ಹಾಯ್ ನಮಸ್ಕಾರ ಎಲ್ಲರಿಗೂ. ವಿವಿಧ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಅಗಸೆ ಬೀಜದ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಪ್ರತಿದಿನ ಅಗಸೆ ಬೀಜ ಹುರಿದು 1 ಚಮಚ ತಿನ್ಬೋದು, ಅಥವಾ ಅಗಸೆ ಬೀಜದ ಚಟ್ನಿ ಪುಡಿಯನ್ನು ಈ ಥರ ಮಾಡಿ ನಾವು ಊಟದ ಜೊತೆಗೆ ತಿನ್ಬೋದು. ಈ ಅಗಸೆ ಬೀಜದಲ್ಲಿ ಎಷ್ಟೆಲ್ಲ ಔಷಧಿ ಗುಣಗಳಿವೆ ಹಾಗೂ ಎಷ್ಟೆಲ್ಲ ಇದರ ಉಪಯೋಗ ಇದೆ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ತಪ್ಪದೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ಚಟ್ನಿ ಪುಡಿ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಸೊ ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ. ಸೊ ಫಸ್ಟ್ ನಾವು ಅಗಸೆ ಬೀಜನ ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರಿಬೇಕು. ಹೈ ಫ್ಲೇಮ್ ಇಟ್ಟರೆ ಅದು ಕಪ್ಪಾಗಿ ಬಿಡುತ್ತೆ ಮತ್ತು ಚಟ್ನಿ ಪುಡಿ ಟೇಸ್ಟಾಗಿ ಬರೋದಿಲ್ಲ. ಅದಕ್ಕೆ ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರಿಬೇಕು. ಆಗಲೇ ಅದು ಹುರಿದ ತಕ್ಷಣ ಚಿಟಪಟ ಅಂತ ಸೌಂಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೂ ಅದರ ಕಲರ್ ಕೂಡ ಚೇಂಜ್ ಆಗುತ್ತೆ. ಹುರಿದಿಟ್ಟ ಅಗಸೆ ಬೀಜ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ 4ರಿಂದ 5 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಜೀರಿಗೆ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀವೆಷ್ಟು ಖಾರ ತಿಂತೀರೋ ನಿಮಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕಿ ಅದನ್ನು ಗ್ರೈಂಡ್ ಮಾಡಬೇಕು. ಈಗ ಅಗಸೆ ಬೀಜದ ಚಟ್ನಿ ಪುಡಿ ರೆಡಿಯಾಗಿದೆ. ಆ್ಯಕ್ಚುಲಿ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದರದ ಔಷಧಿ ಗುಣ ಏನೇನಿದೆ ಅಂತ ಬನ್ನಿ ನೋಡೋಣ. 1 ಚಮಚ ಅಗಸೆ ಬೀಜದಲ್ಲಿ 2 ಗ್ರಾಂ ಕಾರ್ಬೋಹೈಡ್ರೇಟ್, 3 ಗ್ರಾಂ ಕೊಬ್ಬು, 2 ಗ್ರಾಂ ನಾರಿನಾಂಶ, 1.3 ಗ್ರಾಂ ಪ್ರೋಟೀನ್, 10% ಥಯಾಮಿನ್, 9% ತಾಮ್ರ, 8% ಮ್ಯಾಂಗನೀಸ್, 7% ಮೆಗ್ನೀಷಿಯಂ, 4% ರಂಜಕ, 3% ಸೆಲೆನಿಯಂ, 3% ಸತು, 2% ವಿಟಮಿನ್ B6, ಕಬ್ಬಿಣ ಮತ್ತು ಫೋಲೇಟ್ ಅಂಶವಿರುತ್ತದೆ. ಇದರಲ್ಲಿ ಥಯಾಮಿನ್ ಮತ್ತು ವಿಟಮಿನ್ B6 ಸಮೃದ್ಧವಾಗಿ ಇರುವುದರಿಂದ ಚಯಾಪಚಯ ಕ್ರಿಯೆಗೆ ತುಂಬ ಒಳ್ಳೆಯದು. ಇದರಲ್ಲಿನ ತಾಮ್ರದ ಅಂಶವು ಮೆದುಳಿನ ಬೆಳವಣಿಗೆ ಮತ್ತು ರೋಗ ನಿರೋಧಕ ಶಕ್ತಿ ವೃದ್ಧಿಸಲು ಸಹಾಯ ಮಾಡುತ್ತದೆ. ಇದರಲ್ಲಿರುವ ನಾರಿನಾಂಶ ತೂಕ ಇಳಿಕೆಗೂ ಕೂಡ ಸಹಕಾರಿಯಾಗಿದೆ. ಒಮೆಗಾ 3 ಕೊಬ್ಬಿನಾಮ್ಲ ಹೇರಳವಾಗಿರುವುದರಿಂದ ಇದು ಕ್ಯಾನ್ಸರ್ ವಿರುದ್ಧ ರಕ್ಷಣೆಗೆ ನೆರವಾಗುತ್ತದೆ. ಇಷ್ಟೇ ಅಲ್ಲದೆ ಇದು ರಕ್ತದೊತ್ತಡ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟ ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ ಮತ್ತು ಈ ಮಾಹಿತಿಯನ್ನು ಬೇರೆಯವರಿಗೆ ಶೇರ್ ಮಾಡಿ. ಧನ್ಯವಾದಗಳು.